ಒಂದು ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಯುಜಿಸಿ ನೂತನ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿರೋದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಯುಜಿಸಿ ನೂತನ ನಿಯಮಾವಳಿಗಳಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಯುಜಿಸಿ ನಿಯಮಾವಳಿ ವಿಚಾರದಲ್ಲಿ ಕೇಂದ್ರಕ್ಕೆ ಕಾನೂನು ಹಿನ್ನಡೆಯಾಗಿರೋದನ್ನು ಗಮನಿಸಬಹುದು. ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಹೊಸ ನಿಯಮಾವಳಿಯಲ್ಲಿ ತಾರತಮ್ಯ ಆಗ್ತಾ ಇತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಏಕಪಕ್ಷೀಯವಾಗಿ ಯುಜಿಸಿ ಹೊಸ ನಿಯಮವನ್ನ ರೂಪಿಸಿರುವ ಆರೋಪ ಇತ್ತು. ಕೇಂದ್ರ ಶಿಕ್ಷಣ ಇಲಾಖೆ ರೂಪಿಸಿದಂತಹ ಹೊಸ ನಿಯಮಾವಳಿ ಇದು ಯುಜಿಸಿ ನಿಯಮಾವಳಿ. ಯುಜಿಸಿ ಹೊಸ ನಿಯಮಾವಳಿಯಿಂದ ಜಾತ್ಯಾಧಾರಿತ ತಾರತಮ್ಯ ಆಗುವ ಆರೋಪ ಕೇಳಿಬಂದಿತ್ತು. ಸಮಾಜ ಒಟ್ಟಾಗಿ ಬೆಳಿಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳೋದ್ರ ಮುಖಾಂತರ ಈ ಹೊಸ ರೂಲ್ಸ್ಗೆ ಬ್ರೇಕ್ ಹಾಕಿದೆ. ಶಿಕ್ಷಣದ ಹಂತದಲ್ಲೇ ಜಾತಿ ತಾರತಮ್ಯವನ್ನು ತರೋದು ಸರಿಯಲ್ಲ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ಟಿಕಲ್ 14ರ ಉಲ್ಲಂಘನೆ ಅಂತ ದೂರುದಾರರ ಪರ ವಕೀಲರು ಇದನ್ನ ಮಂಡಿಸಿದ್ರು. ಯುಜಿಸಿ ನೂತನ ನಿಯಮಾವಳಿಗಳಿಗೆ ಸದ್ಯ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಯುಜಿಸಿ ಏನಿದೆ ಹೊಸ ರೂಲ್ಸ್ ಅನ್ನ ತಂದಿದ್ರು. ಆದ್ರೆ ಇದು ಏಕಪಕ್ಷೀಯ ರೂಲ್ಸ್ಗಳು ಅಂತ ಸುಪ್ರೀಂ ಕೋರ್ಟ್ ಈಗ ಅದಕ್ಕೆ ತಡೆಯನ್ನ ಕೊಟ್ಟಿದೆ. ಯುಜಿಸಿ ಹೊಸ ನಿಯಮಾವಳಿಯಿಂದ ಜಾತ್ಯಾಧಾರಿತ ತಾರತಮ್ಯ ಆಗತ್ತೆ. ವಿದ್ಯಾರ್ಥಿಗಳಿಗೆ ಓದುವ ವಯಸ್ಸಿನಲ್ಲೇ ಜಾತಿಯ ವಿಷಬೀಜ ಬಿತ್ತುವಂತಹ ಕೆಲಸಗಳಾಗತ್ತೆ. ಶಿಕ್ಷಣದ ಹಂತದಲ್ಲೇ ಇದು ಸರಿಯಲ್ಲ ಅನ್ನುವ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಕೇಂದ್ರಕ್ಕೆ ಒಂದು ರೀತಿಯ ಹಿನ್ನಡೆ, ಇದು ಕಾನೂನು ಹಿನ್ನಡೆ. ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು? ಸುಪ್ರೀಂ ಕೋರ್ಟ್ ಇದನ್ನ ಹೇಗೆ ನೋಡಿದೆ? ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಇದು ತಾರತಮ್ಯ ಮಾಡ್ತಾ ಇತ್ತು ಜಾತ್ಯಾಧಾರಿತವಾಗಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಏನಿದೆ ವಿದ್ಯಾ, ಇದಕ್ಕೆ ಒಂದು ಹೊಸ ನಿಯಮಾವಳಿಯನ್ನ ಒಂದು ಕೇಂದ್ರ ಸರ್ಕಾರ ರೂಪಿಸಿತ್ತು. ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆ ರೂಪಿಸಿತ್ತು. ಈ ನಿಯಮಾವಳಿಗಳ ಪ್ರಕಾರ ಯಾರು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿರ್ತಾರೆ, ಯಾರು OBC ವಿದ್ಯಾರ್ಥಿಗಳಿರ್ತಾರೆ, ಮತ್ತೆ ಯಾರು SC/ST ವಿದ್ಯಾರ್ಥಿಗಳಿರ್ತಾರೆ, ಅವ್ರಿಗೆಲ್ಲರಿಗೂ ಪ್ರತ್ಯೇಕವಾಗಿ ನಿಯಮಗಳನ್ನ ರೂಪಿಸಲಾಗಿತ್ತು. ಈ ಒಂದು ನಿಯಮಾವಳಿಗಳಿಂದ ಏನಾಗುತ್ತೆ, ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತಾರತಮ್ಯ ಆಗುತ್ತೆ. ಇನ್ನು OBC ವಿದ್ಯಾರ್ಥಿಗಳಿಗೆ ಒಂದಷ್ಟು ಸೌಲಭ್ಯಗಳು, ಮತ್ತೆ SC/ST ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೌಲಭ್ಯಗಳು ಸಿಗುವಂತದ್ದಾಗುತ್ತೆ. ಅದು ಫೀಸ್ ಕಟ್ಟೋ ಹಂತದಲ್ಲಿರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಹಾಸ್ಟೆಲ್ಗಳಿರ್ಬೋದು, ಇನ್ನೆಲ್ಲ ವಿಚಾರಗಳ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ತಾರತಮ್ಯಗಳಾಗ್ತವೆ ಅಂತ ಬಿಟ್ಟು ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಸೂರ್ಯಕಾಂತ್ ಅವರು ಮತ್ತೆ ಜಸ್ಟಿಸ್ ಜಾಯ್ ಮಲ್ಯ ಅವರು, ಈ ಒಂದು ಬಗಚಿ ಅವರು ಈ ಒಂದು ಪೀಠದಲ್ಲಿ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಬಂತು. ಈ ವೇಳೆ ಸುಪ್ರೀಂ ಕೋರ್ಟ್ ಹಲವು ವಿಚಾರಗಳನ್ನ ಒಂದು ಪ್ರಸ್ತಾಪ ಮಾಡಿದೆ. ಈ ಒಂದು ನಿಯಮಾವಳಿಗಳೇನಿದೆ, ಯುಜಿಸಿ ಹೊಸ ನಿಯಮಾವಳಿಗಳು, ಇದು ಒಂದು ಸಂವಿಧಾನದ 14ನೇ ಆರ್ಟಿಕಲ್ ಏನಿದೆ ಅದರ ಒಂದು ಉಲ್ಲಂಘನೆ ಆಗಬಹುದು ಅಂತ ಹೇಳ್ಬಿಟ್ಟು ವಿಷ್ಣು ಜೈನ್ ಅವರು, ಒಂದು ಪ್ರತಿವಾದಿಗಳ ಪರ ವಕೀಲರಾದಂತ ವಿಷ್ಣು ಜೈನ್ ಅವರು ವಾದಿಸಿದ್ರು. ಈ ವೇಳೆ CJI ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಸೊಸೈಟಿ, ನಮ್ಮ ಸಮಾಜ ಏನಿದೆ ಅದು ಒಟ್ಟಾಗಿ ಸಾಗಬೇಕು, ಸಮಾಜದಲ್ಲಿ ತಾರತಮ್ಯ ಬರಬಾರ್ದು, ಅದರಲ್ಲೂ ಶಿಕ್ಷಣದ ಹಂತದಲ್ಲೇ ಈ ರೀತಿ ತಾರತಮ್ಯ ಆಗಬಾರ್ದು ಅಂತ ಅಭಿಪ್ರಾಯ ಪಟ್ಟ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುಜಿಸಿ ಹೊಸ ನಿಯಮಗಳಿಗೆ ತಡೆ ಕೊಟ್ಟಿದೆ. ಮತ್ತೆ ಅರ್ಜಿಯನ್ನ ಮಾರ್ಚ್ 19ಕ್ಕೆ ಮುಂದೂಡಿದೆ. ಇಲ್ಲೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಸುಪ್ರೀಂ ಕೋರ್ಟ್ ಇನ್ನೂ ಈ ವಿಚಾರದಲ್ಲಿ ತೀರ್ಪನ್ನ ಕೊಟ್ಟಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಇದನ್ನ ಅಲ್ಪ ಹಿನ್ನಡೆ ಅಂತ ಅನ್ಬೋದು. ಈ ಪ್ರಕರಣ ಸಂಬಂಧ ಮಾರ್ಚ್ 19ರ ನಂತರ ಏನೊಂದು ವಿಚಾರಣೆಗಳು ನಡೆಯುತ್ತೆ, ಈ ವೇಳೆ ಸುಪ್ರೀಂ ಕೋರ್ಟ್ ಏನೊಂದು ಅಂತಿಮ ತೀರ್ಪು ಕೊಡುತ್ತೆ ಅನ್ನೋದು ಕುತೂಹಲ ಈಗ ಶುರುವಾಗಿದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.